ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಅವರೆಕಾಳು ಮತ್ತು ಕಾಲಿಫ್ಲವರ್ ಹೂಕೋಸು ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇವತ್ತು ರಿಲೇಟಿವ್ಸ್ ಬಂದಿದ್ದಾರೆ, ಹಾಗಾಗಿ ನಾನು ಜಾಸ್ತಿ ಕುಕ್ ಮಾಡ್ತಾಯಿದ್ದೀನಿ. ಏನಪ್ಪ ಇಷ್ಟಕ್ಕೊಂದು ತೊಗೊಂಡಿದ್ದಾರೆ ಅಂತ ಅಂದ್ಕೊಬೇಡ್ರಿ. ಆ್ಯಕ್ಚುಲಿ ರಿಲೇಟಿವ್ಸ್ ಬಂದಿದ್ದಾರೆ, ಹಾಗಾಗಿ ಜಾಸ್ತಿ ಕುಕ್ ಮಾಡ್ತಾಯಿರೋದು. ಓಕೆ ಗೈಸ್, ಇಲ್ಲಿ ನೋಡಿ 3 ಟೊಮಾಟೊ ತೊಗೊಂಡಿದ್ದೀನಿ, ಚಾಪ್ ಮಾಡಿದ್ದೀನಿ, ಹೆಚ್ಚಿದ್ದೀನಿ. 4 ಸ್ಮಾಲ್ ಆನಿಯನ್, 4 ಈರುಳ್ಳಿ ತೊಗೊಂಡಿದ್ದೀನಿ ಚಾಪ್ ಮಾಡಿ. ಕೊಬ್ಬರಿ ಒಂದು ಕಾಲ್ಕಿಂತ ಜಾಸ್ತಿ ಕೊಬ್ಬರಿ ಬಟ್ಲು ತೊಗೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ. 1.5 ಬಾಲ್ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಗಾರ್ಲಿಕ್ಕು, ಜಿಂಜರು, ಕೊತ್ತಂಬರಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಖಾರದ ಪುಡಿ 3 ಟೇಬಲ್ ಸ್ಪೂನ್. ಯಾತಕ್ಕಂದರೆ ಅದು ಕಾಲಿಫ್ಲವರ್ ಎಳ್ಕೊಂಬಿಡೋದು ಖಾರ ಎಲ್ಲ, ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಖಾರ ತೊಗೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ. ಚಕ್ಕೆ 1 ಇಂಚು, 1-1.5 ಇಂಚು. ಲವಂಗ ಒಂದು 6 ತೊಗೊಂಡಿದ್ದೀನಿ ಲವಂಗ. ಹಾಗೆ ಇದು ಪೆಪ್ಪರು ಒಂದು ಅರ್ಧ ಸ್ಪೂನು, ಧನಿಯಾ ಅರ್ಧ ಸ್ಪೂನು, ಸಾಲ್ಟು, ಅರಿಶಿಣ ಎಲ್ಲನೂ ಈಗ ಒಟ್ಟಿಗೆ ರುಬ್ಕೊಂಬಿಡೋದು. ಇದಿಷ್ಟೂ ಒಟ್ಟಿಗೆ ರುಬ್ಕೊಂಬಿಡೋದು ಅಷ್ಟೇ. ತುಂಬ ಸಿಂಪಲ್ಲು, ಈಸಿ ಮೆಥಡ್ ಇದು. ನೋಡಿ, ಈಗೆಲ್ಲ ಜಾರಿಗೆ ಹಾಕ್ಕೊಂಡು ನಾನು ರುಬ್ಬಿಡ್ತೀನಿ ಈಗ ಇಷ್ಟೂ ಇಂಗ್ರೀಡಿಯೆಂಟ್ಸ್. ಓಕೆ ಗೈಸ್, ನಾನು ತೋರಿಸಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಈಗ ಪೇಸ್ಟ್ ಮಾಡಿಕೊಂಡು ಅವರೆಕಾಳು ಮತ್ತು ಕಾಲಿಫ್ಲವರ್ ಎಲ್ಲ ಕುಕ್ಕರೆಲ್ಲ ಒಂದೇ ಸತಿ ಕೂಗಿಸ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ. ತುಂಬ ಬೇಗ ಆಗೋವಂಥ ರೆಸಿಪಿ ಇದು. ಓಕೆ ಗೈಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಮಸಾಲೆ ಎಲ್ಲನೂ ರುಬ್ಕೊಂಡಿದ್ದೀನಿ. ಈಗ ಆಯಿಲು ಇದು ಹಾಕಿ, ಮಸಾಲೆ ಹಾಕಿ, ಅವರೆಕಾಳು ಮತ್ತು ಗೋಬಿ ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಗ್ರೇವಿ ಆದರೂ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಜಾಸ್ತಿ ಆಗಿದ್ರೆ ಸಾರು ಕೂಡ ಆಗುತ್ತೆ. ಓಕೆ ಗೈಸ್, ಈಗ ನೆಕ್ಸ್ಟ್ ಸ್ಟೆಪ್ಪು. ಓಕೆ ಗೈಸ್, ಇಲ್ಲಿ ನೋಡಿ, ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದು ಗರಂ ಮಸಾಲೆ ಕಂಪ್ಲೀಟ್ ಇದರಲ್ಲಿ ಹಾಕ್ತಿದ್ದೀನಿ. ಹಸಿ ವಾಸನೆ ಹೋಗೋ ತನಕ 10 ನಿಮಿಷ ಫ್ರೈ ಮಾಡಬೇಕು. ಓಕೆ ಗೈಸ್, ಇಲ್ಲಿ ನೋಡಿ, ಅಷ್ಟು ಗರಂ ಮಸಾಲೆ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದು ಹಾಕಿದ್ದೀನಿ. ಈಗ ಒಂದು 10 ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಆಯಿಲ್ ಸಪ್ರೇಟ್ ಆಗಬೇಕು, ಹಸಿ ವಾಸನೆ ಕೂಡ ಹೋಗಬೇಕು. ಅದಾದಮೇಲೆ ಅವರೆಕಾಳನ್ನು ಕಾಲಿಫ್ಲವರ್ 2 ಮಿಕ್ಸ್ ಮಾಡಿ ಒಂದು ವಿಷಲ್ ಕೂಗಿಸ್ಬಿಟ್ರೆ ಆಯಿತು. ಅವರೆಕಾಳು ಮತ್ತು ಕಾಲಿಫ್ಲವರ್ದು ಗ್ರೇವಿ ಆದರೂ ಅನ್ಕೋಬೋದು, ಸಾರಾದರೂ ಅನ್ಕೋಬೋದು. ಗಟ್ಟಿ ಆದರೆ ಗ್ರೇವಿ ಆಗುತ್ತೆ. ಸ್ವಲ್ಪ ತೆಳು ಮಾಡಿಕೊಂಡ್ರೆ ಸಾರು, ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ, ರೊಟ್ಟಿಗೆಲ್ಲ ಆಗುತ್ತೆ. ಸ್ವಲ್ಪ ತೆಳು ಮಾಡಿಕೊಂಡ್ರೆ ಅನ್ನಕ್ಕೂ ಆಗುತ್ತೆ. ಎರಡಕ್ಕೂ ಆಗೋ ರೀತಿಯಲ್ಲಿ ಸಿಂಪಲಾದ ರೆಸಿಪಿ ತೋರಿಸ್ತಿದ್ದೀನಿ. ಒಮ್ಮೆ ಮನೆಯಲ್ಲಿ ದಯವಿಟ್ಟು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗುತ್ತೆ. ನಾನು ಮಾಡಿರೋ ಮೆಥಡಲ್ಲಿ ಮಾಡಿ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಈ ರೆಸಿಪಿ ಇಷ್ಟ ಆಗಿಲ್ಲ ಅಂದರೆ ತಾವು ಡಿಸ್ಲೈಕ್ ಕೊಡಿ. ಆದರೆ ದಯವಿಟ್ಟು ಮನೇಲಿ ಟ್ರೈ ಮಾಡಿ ನೋಡಿ. ಓಕೆ ಗೈಸ್, 10 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ನಾನು ಅವರೆಕಾಳು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಉಪ್ಪು ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕಾಲಿಫ್ಲವರ್ ಕೂಡ ಆ್ಯಡ್ ಮಾಡ್ತೀನಿ. ಓಕೆ ಗೈಸ್, ನೋಡಿ, ಇಲ್ಲಿ ಕಾಲಿಫ್ಲವರು ಅವರೆಕಾಳು 2 ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಿಮ್ಗೆ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು 2 ವಿಷಲ್ ಕೂಗಿಸ್ಕೊಳ್ರಿ. ಮೆತ್ತಗೆ ಸ್ವಲ್ಪ ಬೇಕು ಅಂದರೆ, ಮೀಡಿಯಮಾಗಿ ಕರೆಕ್ಟಾಗಿ ಬೇಕು ಅಂದರೆ 1 ವಿಷಲ್ ಹಾಕಿದ್ರೂ ಸಾಕಾಗತ್ತೆ. ನಿಮ್ಗೆ ನೋಡ್ಕೊಂಡು ನೀವು ವಿಷಲ್ ಕೂಗಿಸ್ಕೊಳ್ಳಿ. 1 ಆದರೂ ಕೂಗಿಸ್ಕೊಳ್ಳಿ, ಇಲ್ಲ 2 ಆದರೂ ಕೂಗಿಸ್ಕೊಳ್ಳಿ. ಇದು ಗಟ್ಟಿ ಇದೆ, ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ಈಗ ವಿಷಲ್ ಕೂಗಿಸ್ಕೊಳ್ತೀನಿ ನಾನು. ಓಕೆ ಗೈಸ್, ನೋಡಿ, ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ. ಈಗ ಲಿಡ್ ಮುಚ್ಚುತ್ತಾ ಇದ್ದೀನಿ. ನಾನು ಒಂದೇ ವಿಷಲ್ ಕೂಗಿಸ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ 2 ವಿಷಲ್ ಕೂಗಿಸ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಇಷ್ಟೇ ಸಿಂಪಲ್ ರೆಸಿಪಿ ಇದು, ಅವರೆಕಾಳು ಮತ್ತು ಕಾಲಿಫ್ಲವರಿನ ಸಾರು. ಓಕೆ ಗೈಸ್, ನೋಡ್ತಾ ಇದ್ದೀರಲ್ಲ, ಸಾರು ಅವರೆಕಾಳು ಮತ್ತು ಕಾಲಿಫ್ಲವರಿನ ಸಾರು ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಆದರೆ ದಯವಿಟ್ಟು ಒಮ್ಮೆ ಮನೇಲಿ ನನ್ನ ಮೆಥಡಲ್ಲಿ ಈ ಸಾರನ್ನು ಮಾಡಿ ಟ್ರೈ ಮಾಡಿ ನೋಡಿ. ಗಟ್ಟಿ ಮಾಡಿಕೊಂಡ್ರೆ ಗ್ರೇವಿ ಥರ ಆಗುತ್ತೆ. ನಾನು
ಅನ್ನಕ್ಕೂ ಜೊತೆಗೆ ಊಟ ಮಾಡೋಕ್ಕೋಸ್ಕರ ಅಂತ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀವಿ. ಯಾಕಂದರೆ ರಿಲೇಟಿವ್ಸ್ ಬೇರೆ ತುಂಬ ಜನ ಬಂದಿದ್ದಾರೆ. ಓಕೆ ಗೈಸ್, ನೋಡಿ ಇಷ್ಟ ಆಯಿತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಗೈಸ್, ಅವರೆಕಾಳು ಗೋಬಿದು ಗ್ರೇವಿ ಕಮ್ ಸಾರು. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.